ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ನರಸಿಂಹೋಖಿಲಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತ ಸದ್ಜ್ಞಾನಸುಖಶಕ್ತಿಪಯೋನಿಧಿಃ ಕಲ್ಯಾಣಭೃತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶರೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ನೌಮಿನ್ಯಾಯ ಸುಧಾವಿಕರ್ಜರ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ಶ್ರಿಯೋಧಿಪಸ್ಯಾಂಘ್ರಿಸರೋರುಹಧ್ವಜಂ ವಿಧೀಶವೀಶ ಪ್ರಮುಖಾಮರಾಶ್ರಿತಂ ಸದಾ ಸದಾನಂದವಿಶುದ್ಧಬುದ್ಧಿದಂ ದಧೇಹಮಂತರಹೃದಯೇ ದಯೋದಧೇಃ ಸರ್ವಂ ಸಹ ಸೋನುನಾಥ ನಮಸ್ಯಾಚುಂಚುವೇಧಿ ಮೇ ಸಹಿಷ್ಣುಸ್ತಾಪಸಸ್ವಾಮಿನ್ ದೌರಾತ್ಮ್ಯಂ ದುರ್ಮತೇರ್ಮಹತ್ ಸರ್ವಂ ಸಹ ಸೋನುನಾಥ ನಮಸ್ಯಾಚುಂಚುವೇಧಿ ಮೇ ಸಹಿಷ್ಣುಸ್ತಾಪಸಸ್ವಾಮಿನ್ ದೌರಾತ್ಮ್ಯಂ ದುರ್ಮತೇರ್ಮಹತ್ ಸರ್ವಂ ಸಹ ಸೋನುನಾಥ ನಮಸ್ಯಾಚುಂಚೋ ಏಧಿ ಮೇ ಸಹಿಷ್ಣುಃ ತಾಪಸಸ್ವಾಮಿನ್ ದೌರಾತ್ಮ್ಯಂ ದುರ್ಮತೇಃ ಮಹತ್ ಏಧಿ ಕಿಂ ಏಧಿ ಕಹ ಏಧಿ ಕಹ ಏಧಿ ಸಹಿಷ್ಣುಃ ಏಧಿ ಕಿಂ ಸಹಿಷ್ಣುಃ ಏಧಿ ದೌರಾತ್ಮ್ಯಂ ಕಸ್ಯ ಕಸ್ಯ ದುರ್ಮತೇಃ ಉಳಿದದ್ದೆಲ್ಲ ಸಂಬೋಧನ ಇದೆ. ಸರ್ವಂ ಸಹ ಸೋನುನಾಥ ನಮಸ್ಯಾಚುಂಚೋ. ಸರ್ವಂ ಸಹ ಅಂತಂದರೆ ಭೂಮಿ ಎಲ್ಲವನ್ನೂ ಸಹನೆ ಮಾಡಿಕೊಳ್ಳುತ್ತದೆ. ಆದ್ದರಿಂದ ಸರ್ವಂ ಸಹ ಭೂಮಿ. ಸರ್ವಂ ಸಹ ಸೋನು ಮಗಳು ಜಾನಕೀದೇವಿ, ಅವಳಿಗೆ ನಾಥ ಸ್ವಾಮಿ ರಾಮ. ಅವರ ನಮಸ್ಯ ಅಂತಂದರೆ ಪೂಜಾ. ಚುಂಚು ಅಂದರೆ ಯುಕ್ತ ಅಂತ ಅರ್ಥ, ಕೂಡಿಕೊಂಡಿರುವ ಅಂತ ಅರ್ಥ. ಭೂಮಿಯ ಮಗಳಾದ ಸೀತಾದೇವಿಯ ನಾಥನಾದ ರಾಮನ ಪೂಜೆಯಿಂದ ಯುಕ್ತರಾದ ತಾಪಸ ಸ್ವಾಮಿನ್ ತಪಸ್ವಿ ಶ್ರೇಷ್ಠರಾದ ಮಹಾನ್ ಪೂಜ್ಯರಾದ ಗುರುಗಳೇ, ದುರ್ಮತೇಹೇ ದುಷ್ಟವಾದ ಬುದ್ಧಿಯುಳ್ಳ, ಮೇ ನನ್ನ, ದೌರಾತ್ಮ್ಯಂ ದುಷ್ಟತನವನ್ನು, ಸಹಿಷ್ಣು ಏಧಿ ಸಹಿಸಿಕೊಳ್ಳುವವರಾಗಿರಿ. ರಾಮದೇವರ ಪೂಜೆಯನ್ನು ನೀವು ಮಾಡ್ತೀರಿ, ನನ್ನ ದುಷ್ಟತನವನ್ನು ಸಹನೆ ಮಾಡಿಕೊಳ್ಳ್ರಿ ಅಂತ ಇಷ್ಟಾಭಿಪ್ರಾಯ. ಆದರೆ ಬರೀ ರಾಮನ ಪೂಜೆ ಅಂತ ಹೇಳಿ ನನ್ನ ದುಷ್ಟತನವನ್ನು ಸಹನೆ ಮಾಡಿಕೊಳ್ಳ್ರಿ ಅಂದರೆ ಅದು ಸಾಹಿತ್ಯ ಆಗೋದಿಲ್ಲ. ನೀವು ಸಹನೆ ಮಾಡಿಕೊಳ್ಳಬೇಕು. ಯಾಕೆ? ಸಹನಶೀಲಳಾದ ಭೂಮಿಯ ಮಗಳಾದ ಸೀತೆಯ ನಾಥ ನೀವು. ಅಂದರೆ ನಿಮಗೆ ಎಷ್ಟು ಸಹನ ಶಕ್ತಿ ಇರಬೇಕು. ರಾಮನ ಪೂಜೆ ಮಾಡುವವರಿಷ್ಟೇ ಅಲ್ಲ, ಎಲ್ಲವನ್ನೂ ಸಹನೆ ಮಾಡುವ ಭೂಮಿಯ ಮಗಳು ಸೀತಾ. ಆ ಸೀತೆಯ ನಾಥ ನೀವು ಅಂದಮೇಲೆ ನಿಮಗೂ ಸಹನ ಗುಣ ಇರಬೇಕಲ್ಲ. ಅಂಥ ರಾಮದೇವರನ್ನು ನಮಸ್ಯ ಪೂಜೆ ಮಾಡುವವರು ನೀವು.
ಆದ್ದರಿಂದಾಗಿ ನೀವು ನಮ್ಮನ್ನು ಸಹನೆ ಮಾಡಲೇಬೇಕು, ನನ್ನ ದುಷ್ಟತನವನ್ನು ಸಹನೆ ಮಾಡಬೇಕು. ಹೌದು, ನಾವು ದುಷ್ಟತನವನ್ನು ತೋರಿಸ್ತೇವೆ, ಆದರೆ ಸಹನೆ ಮಾಡುವವರಲ್ಲಿ ಅಗ್ರಗಣ್ಯರು ನೀವಾದದ್ದರಿಂದಾಗಿ ನಮ್ಮ ಆ ದುಷ್ಟತನವನ್ನು ನೀವೇ ಪರಿಹಾರ ಮಾಡಬೇಕು, ನೀವು ಸಹನೆ ಮಾಡಿಕೊಳ್ಳಬೇಕು. ಯದ್ಯಪಿ ನೀವು ಪೂಜ್ಯರು, ಆದರೆ ನಿಮ್ಮ ಪೂಜೆಯನ್ನು ಮಾಡ್ತಾ ಇಲ್ಲ, ನಿಮ್ಮಲ್ಲಿಯೇ ನಾನು ದುಷ್ಟತನವನ್ನು ತೋರಿಸಿದ್ದೇನೆ, ಆದ್ದರಿಂದಾಗಿ ನನ್ನ ತಪ್ಪನ್ನು ಮನ್ನಿಸಿರಿ ಅಂತ ಪ್ರಾರ್ಥನೆ ಮಾಡ್ತಾನೆ. ತದ್ವಿಪ್ರಾವರ ವರ ಅದೇ ಅಲ್ಲ, ಏನಿದೆ ಅಲ್ಲಿ? ತದ್ವಿಪ್ರಾವರ ವರ್ಣಕ್ಷಾಪತಿ ವರ್ಣಕ್ಷ್ಮಾಪತಿ ಅಕೃತ ಕಾರ್ಯಕೋ ಪ್ರಾಪ್ತ ಪಾಪಾಪಕೀರ್ತ್ಯಾರ್ಥಿ ಆಸ್ತಾಂ ಕೇವಲಮೇವ ಕೌ. ತದ್ವಿಪ್ರಾವರ ವರ್ಣಕ್ಷ್ಮಾಪತಿ ಅಕೃತ ಕಾರ್ಯಕೌ ಪ್ರಾಪ್ತ ಪಾಪಾಪಕೀರ್ತ್ಯಾರ್ಥಿ ಆಸ್ತಾಂ ಕೇವಲಮೇವ ಕೌ. ತದ್ವಿಪ್ರಾವರ ವರ್ಣಕ್ಷ್ಮಾಪತಿ ಅಕೃತ ಕಾರ್ಯಕೌ ಪ್ರಾಪ್ತ ಪಾಪಾಪಕೀರ್ತ್ಯಾರ್ಥಿ ಆಸ್ತಾಂ ಕೇವಲಂ ಏವ ಕೌ. ಆಸ್ತಾಂ ಆದರೂ, ಕೌ ಆಸ್ತಾಂ ಪ್ರಾಪ್ತ ಪಾಪಾಪಕೀರ್ತ್ಯಾರ್ಥಿ ಆಸ್ತಾಂ. ಕಥಂ? ಕೇವಲಂ. ಕಸ್ಯಾಂ? ಕಸ್ಯಾಂ ಅಲ್ಲ, ಕೌ ಭೂಮಿಯಲ್ಲಿ. ಕೌ ಆಸ್ತಾಂ ಅಕರ್ತ ಕಾರ್ಯ ಅಲ್ಲ, ಅದು ವಿಶೇಷಣ. ತದ್ವಿಪ್ರಾವರಣ ವರ್ಣಕ್ಷ್ಮಾಪತಿ ಕಥಂ ಭೂತೌ ಅಕೃತ ಕಾರ್ಯಕೋ ತದ್ವಿಪ್ರಾವರ ವರ್ಣಕ್ಷ್ಮಾಪತಿ. ವಿಪ್ರ ಅವರವರಣ ಕ್ಷಮಾಪತಿ. ವಿಪ್ರ ಅಂದರೆ ಬ್ರಾಹ್ಮಣ, ಗುರುರಾಜಾಚಾರ್ಯ ಅಂತ ಏನು ಬ್ರಾಹ್ಮಣ ಬಂದಿದ್ದಲ್ಲ ಅವರು. ತದ್ವಿಪ್ರ ಆ ಗುರು ಎಂಬ ಹೆಸರಿನ ಬ್ರಾಹ್ಮಣ ಅವರ ವರ್ಣ ಕ್ಷಮಾಪತಿ. ಅವರ ವರ್ಣ ಅಂದರೆ ಶೂದ್ರ, ಅವರ ನೀಚ ವರ್ಣ ಜಾತಿ, ಅವರ ವರ್ಣದವನು ಶೂದ್ರ. ಕ್ಷಮಾಪತಿ ರಾಜ, ಶೂದ್ರ ರಾಜ. ಮರುವ ಅಂತನ್ನೋ ರಾಜ, ಆ ರಾಜ ಇವರ ಸಂಪತ್ತನ್ನೆಲ್ಲ ಕಸ್ಕೋಬೇಕು ಅಂತ ಬ್ರಾಹ್ಮಣ ಬಂದು ಹೇಳಿದ್ದಲ್ಲ. ರಾಮನಾಥಪುರದ ರಾಜ ಒಡೆಯ ಮರುವ ರಾಜ, ಅವನು ಶೂದ್ರ ರಾಜ. ಅವನು ಎಂಬುವರು ಅವರ ವರ್ಣ ಕ್ಷಮಾಪತಿ, ಅವರ ವರ್ಣದ ರಾಜನು ಮರುವ ಎಂಬ ರಾಜನು. ಅವರಿಬ್ಬರು ಅಕೃತ ಕಾರ್ಯಕೌ ಕೆಲಸ ಆಗದೇ ಇದ್ದವರಾಗಿ. ಇವನಿಗೆ 10,000 ಆನೆ ಬೇಕಾಗಿತ್ತು ರಾಜನಿಗೆ, ಬ್ರಾಹ್ಮಣನಿಗೆ ಆ ಸಂಸ್ಥಾನ ಬೇಕಾಗಿತ್ತು, ಆದರೆ ಕೆಲಸ ಆಗಲೇ ಇಲ್ಲ. ಹೀಗಾಗಿ ಅಕೃತ ಕಾರ್ಯಕೌ ಕೆಲಸ ಆಗದಿದ್ದವರಾಗಿ. ಕೌ ಅಂದರೆ ಭೂಮಿಯಲ್ಲಿ, ಕೇವಲಂ ಅತ್ಯಂತವಾಗಿ, ಪ್ರಾಪ್ತ ಪಾಪಾಪಕೀರ್ತ್ಯಾರ್ಥಿ ಪಾಪ ಮತ್ತು ಅಪಕೀರ್ತಿ ಇವೆರಡನ್ನ ಪ್ರಾಪ್ತ ಪಡೆದವರು. ಪಾಪ ಮತ್ತು ಅಪಕೀರ್ತಿ ಇವೆರಡರಿಂದ ಆರ್ತಿ ಅಂದರೆ ದುಃಖ. ಪಾಪ ಮತ್ತು ಅಪಕೀರ್ತಿಯಿಂದ ಆರ್ತಿಯನ್ನ ಪ್ರಾಪ್ತ ಪಡೆದವರು ಆಸ್ತಾಂ ಆದರು. ಆ ಬ್ರಾಹ್ಮಣ ಭ್ರಾಂತನಾಗಿದ್ದ, ಇನ್ನು ಸಂಸ್ಥಾನ ಎಲ್ಲ ನನ್ನ ಕೈಗೆ ಬಂತು ಅಂತ. ರಾಜ 10,000 ಹಣ ಬಂತು, ಆನೆ ನನಗೆ ಬಂತು ಅಂತ ರಾಜ ಆಸೆ ಪಟ್ಟಿದ್ದ. ಆದರೆ ಆ ಕೆಲಸ ಆಗಲೇ ಇಲ್ಲ, ಅವರಿಬ್ಬರ ಕೆಲಸವೂ ಆಗಲಿಲ್ಲ. ಆದರೆ ಅದಕ್ಕೆ ವಿಪರೀತವಾಗಿ ಅವರಿಗೆ ಪಾಪ ಬಂತು, ಅಪಕೀರ್ತಿ ಬಂತು. ಪಾಪ ಮತ್ತು ಅಪಕೀರ್ತಿಗಳಿಂದಾಗಿ ದುಃಖ ಬಂತು. ಹಾಗೆ ದುಃಖವನ್ನು ಪಡೆದರೆ ಹೊರತು ಅವರು ಸರ್ವಥಾ ಸುಖವನ್ನು ಪಡೆಯಲಿಲ್ಲ. ಹೀಗಾಗಿ ಸಜ್ಜನರ ಸಂಪತ್ತನ್ನ ಅಪಹಾರ ಮಾಡಬೇಕು ಅಂತ ಸರ್ವಥಾ ಅಪೇಕ್ಷೆ ಮಾಡಬಾರದು ಅಂತನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸಾರ್ಧಂ ಸಮೃದ್ಧೈರೇಹ್ಯರ್ಥೇ
ಅರ್ಥೈಹಿ ಇದೆ ಅಲ್ಲ, ಅರ್ಥೈಹಿ ಬೇಕಲ್ಲ. ಸಾರ್ಧಂ ಸಮೃದ್ಧೈರೇಹ್ಯರ್ಥೈಹಿ ಗತಾಗತಧನಾಧುನಾ ಗುರುರಿತ್ಥಮತೋಕ್ತಸ್ಥೈಹಿ ನಿರಗಾತ್ ತತ್ಪುರಾತ್ ತಥಾ ಸಾರ್ಧಂ ಸಮೃದ್ಧೈರೇಹ್ಯರ್ಥೈಹಿ ಗತಾಗತಧನಾಧುನಾ ಗುರುರಿತ್ಥಮತೋಕ್ತಸ್ಥೈಹಿ ನಿರಗಾತ್ ತತ್ಪುರಾತ್ ತಥಾ ಸಾರ್ಧಂ ಸಮೃದ್ಧೈಹಿ ಏಹಿ ಅರ್ಥೈಹಿ ಗತಾಗತಧನ ಅಧುನಾ ಗುರುಃ ಇತ್ತಂ ಅಥ ಉಕ್ತಃ ತೈಹಿ ನಿರಗಾತ್ ತತ್ಪುರಾತ್ ತಥಾ. ನಿರಗಾತ್ ಕಸ್ಮಾತ್ ನಿರಗಾತ್ ತತ್ಪುರಾತ್ ಕಥಂ ತಥಾ. ಕಹ ನಿರಗಾತ್ ಗುರುಃ ಕಥಂ ಭೂತಃ ಉಕ್ತಃ ಕೈಃ ತೈಹಿ ಕಥಂ ಇತ್ತಂ ಕಿಮಿತಿ ಕಿಂ ಕುರು ಇತಿ ಏಹಿ ಇತಿ ಕದಾ ಅಧುನಾ ಸಾರ್ಧಂ ಅಂತ ಇದೆ. ಕೈಹಿ ಸಾರ್ಧಂ ಅಲ್ಲ, ವಿಶೇಷಣ ಅದು ಸಮೃದ್ಧೈಹಿ ಅನ್ನೋದು. ಅರ್ಥೈಹಿ ಕಥಂ ಭೂತೈಹಿ ಸಮೃದ್ಧೈಹಿ ಕಿಮಿತಿ ಸಂಬುಧ್ಯ ಗತಾಗತಧನ ಕದಾ ಅಥ. ಅಥ ಪದಾರ್ಥಗಳನ್ನೆಲ್ಲ ಸತ್ಯಬೋಧರಿಗೆ ನೀಡಿದ ನಂತರ ಗತಾಗತ ಧನ. ಗತ ಅಂದರೆ ಅಪಹೃತವಾದ, ಆಗತ ಅಂದರೆ ಮತ್ತೆ ಪ್ರಾಪ್ತವಾದ ಧನವುಳ್ಳವರು. ಅಪಹೃತವಾಗಿತ್ತು, ಮತ್ತೆ ಆ ಎಲ್ಲ ಪದಾರ್ಥಗಳು ನಿಮಗೆ ತಿರುಗಿ ಬಂದವು. ಅಂತಹ ಗತವಾದ ಮತ್ತೆ ಆಗತವಾದ ಧನವುಳ್ಳ, ಅಪಹೃತವಾದ ಮತ್ತೆ ಸಂಪ್ರಾಪ್ತವಾದ ಧನವುಳ್ಳ ಗುರುಗಳೇ, ಸಮೃದ್ಧೈಹಿ ಸಮೃದ್ಧವಾದ, ಅರ್ಥೈಹಿ ಪದಾರ್ಥಗಳಿಂದ, ಸಾರ್ಧಂ ಕೂಡಿಕೊಂಡು, ಅಧುನಾ ಈಗ, ಏಹಿ ಬನ್ನಿರಿ, ಇತ್ತಂ ಈ ರೀತಿಯಾಗಿ, ತೈಹಿ ರಾಜದೂತರಿಂದ, ಉಕ್ತಃ ಹೇಳಲ್ಪಟ್ಟಿರುವ, ಗುರುಹು ಸತ್ಯಬೋಧ ತೀರ್ಥರು, ತಥಾ ಎಲ್ಲ ಪದಾರ್ಥಗಳಿಂದ ಸಹಿತರಾಗಿಯೇ, ತತ್ಪುರಾತ್ ಆ ರಾಮನಾಥಪುರದಿಂದ ನಿರಗಾತ ಹೊರಟರು. ಸತ್ಯಬೋಧ ತೀರ್ಥರಿಗೆ ಮತ್ತೆ ಆ ಎಲ್ಲ ಪದಾರ್ಥಗಳನ್ನು ಸಮರ್ಪಣೆ ಮಾಡ್ತಾನೆ ಮರುವರಾಜ, ಕ್ಷಮಾಯಾಚನೆ ಮಾಡ್ತಾರೆ. ಆದಮೇಲೆ ರಾಜದೂತರು ಹೇಳ್ತಾರೆ, ನೀವು ಹೇಳಿದ್ರಿ ಪದಾರ್ಥಗಳೇ ಇದ್ದಿದ್ದಿಲ್ಲ, ನಾನು ಮಾತ್ರ ಬರ್ತೇನೆ ಅಂತ ನೀವಂದಿದ್ರಿ. ಈಗ ಎಲ್ಲ ಪದಾರ್ಥಗಳು ನಿಮಗೆ ಸಿಕ್ಕಿದೆಯಲ್ಲ, ಹೀಗಾಗಿ ಪದಾರ್ಥಗಳಿಂದ ಸಮೇತರಾಗಿ ನೀವು ನಮ್ಮ ಜೊತೆಗೆ ಬರಬೇಕು. ಸಮೃದ್ಧವಾದ ಪದಾರ್ಥಗಳೆಲ್ಲ ಬಂದಾಗಿದೆ, ಆ ಪದಾರ್ಥಗಳಿಂದ ಸಮೇತರಾಗಿ ನೀವು ನಮ್ಮ ಜೊತೆಗೆ ಬರಬೇಕು ಅಂತ ರಾಜದೂತರು ಹೇಳ್ತಾರೆ. ಅದಾದ ಮೇಲೆ ಎಲ್ಲ ಪದಾರ್ಥಗಳಿಂದ ಸಮೇತರಾಗಿ ರಾಮನಾಥಪುರದಿಂದ ಆ ರಾಜದೂತರ ಜೊತೆಗೆ ಸತ್ಯಪ್ರೇತಿಯ ಸತ್ಯಬೋಧ ತೀರ್ಥರು ಹೊರಡುತ್ತಾರೆ. ಧೃತ್ಯ ಭಾವಯುಗನ್ಯೋನೋ ಸೃತ್ಯ ಭಾವಂ ಸ್ಥಿತೈರ್ನಿಜಂ ಧೃತ್ಯ ಭಾವಂಚ ತೈಸ್ಸೋಧಿ ಸೃತ್ಯ ಭಾವಯಿತಾಸನೋ ಧೃತ್ಯ ಭಾವಯುಗನ್ಯೋನೋ ಸೃತ್ಯ ಭಾವಂ ಸ್ಥಿತೈರ್ನಿಜಂ ಭೃತ್ಯ ಭಾವಂಚ ತೈಸ್ಸೋಧಿ ಸೃತ್ಯ ಭಾವಯಿತಾಸನೋ ಧೃತ್ಯ ಭಾವಯುಗ ಅಲ್ಲ, ಧೃತ್ಯ ಭಾವಯುಗನ್ಯ ಅನುಸೃತ್ಯ ಭಾವಂ ಸ್ಥಿತೈಃ ನಿಜಂ ಭೃತ್ಯ ಭಾವಂ ಚ ತೈಃ ಸಹ ಅಧಿಸೃತಿ ಅಭಾಹ
ಅಭಾಹ ಐತ ಸಹ ನೋ ಐತ ಆಸ ನೋ ಕ್ರಿಯಾಪದ ಆಸ ನೋ ಆಸ ಕಹ ನೋ ಆಸ ಅಭಾಹ ನೋ ಆಸ ಕಸ್ಮಿನ್ ಅಧಿಸೃತಿ ಕಹ ಸಹ ಕಥಂ ಭೂತಃ ಅದಾಯ್ತಲ್ಲ. ಅಧಿಸೃತಿ ಅನ್ನೋದು ಪ್ರತ್ಯೇಕ. ನಾನೇನು ಕೇಳಿದೆ? ಕಹ ಕಹ ಧೃತ್ಯಭಾವಯುಗನ್ಯ ಕಿಂ ಕೃತ್ವಾ ಅನುಸೃತ್ಯ ಕಂ ಅನುಸೃತ್ಯ ಭೃತ್ಯಭಾವಂ ಪುನಃ ಕಿಂ ಅನುಸೃತ್ಯ ಭಾವಂ ಕಥಂ ಭೂತಂ ನಿಜಂ ನಿಜಂ ಧೃತ್ಯಭಾವಯುಗನ್ಯ. ಧೃತಿ ಅಂದರೆ ಧೈರ್ಯ, ಧೃತ್ಯಭಾವ ಅಂದರೆ ಧೈರ್ಯರಾಹಿತ್ಯ, ಧೈರ್ಯ ಇಲ್ಲದೆ ಇರೋದು. ಧೃತ್ಯಭಾವದಿಂದ ಯುಕ್ತರು, ಧೈರ್ಯದ ಅಭಾವದಿಂದ ಯುಕ್ತರು. ಕನ್ನಡದಲ್ಲಿ ಹೇಳಿಕೆ ಸರಿ ಹೋಗೋದಿಲ್ಲ. ಆದರೆ ಕನ್ನಡದಲ್ಲಿ ಹೇಗೆ ಹೇಳಬೇಕು ಅಂದರೆ ಧೈರ್ಯದ ಇಲ್ಲದಿರುವಿಕೆಯಿಂದ ಯುಕ್ತರಾದ, ಧೈರ್ಯದ ಇಲ್ಲದಿರುವಿಕೆಯಿಂದ ಯುಕ್ತರಾದ, ಅವರಿಂದ ಬೇರೆಯಾದ. ಏನರ್ಥ ಹೇಳಿ? ಇದು ಕನ್ನಡದಲ್ಲಿ ಅನ್ನೋದು ಹೀಗಾಗ್ತದೆ. ಆದರೆ ಧೈರ್ಯ ಇರುವವರು ಅಂತ ಅದರ ಅರ್ಥ. ಇಷ್ಟ್ಯಾಕೆ ತಿರುಗಿ ಹೇಳಬೇಕು? ಧೈರ್ಯದಿಂದ ಯುಕ್ತರು ಅಂತ ಹೇಳ್ಬೋದಲ್ಲ. ಧೈರ್ಯ ಇಲ್ಲದೇ ಇದ್ದವರಿಂದ ಭಿನ್ನರಾದ, ಇಷ್ಟು ತಾತ್ಪರ್ಯ ಹೇಳಿರ್ತಾರೆ. ಅಂದರೆ ಸಂಸ್ಕೃತದಲ್ಲಿ ಒಂದು ನಿಯಮ, ಇಲ್ಲ ಇಲ್ಲ ಅಂತ 2 ಸಲ ಹೇಳಿದ್ರೆ ಕನ್ನಡದಲ್ಲಿಯೂ ಇದೆ, ಅದು ಅತ್ಯಂತ ನಿಶ್ಚಿತವಾಗಿದೆ ಅಂತ ಅರ್ಥ. ದ್ವೌನಯೌ ಪ್ರಕೃತಮರ್ಥಂ ಸಾತಿಶಯಂ ಗಮಯತಃ ಅಂತ 2 ನ ಅಂತಿದ್ದಾಗ ಆ ವಿಷಯವನ್ನ ಅತಿಶಯವಾಗಿ ಹೇಳಿಕ್ಕೆ ಹೊರಟಿದ್ದಾರೆ ಅಂತ ಅರ್ಥ. ಹೀಗಾಗಿ ಧೃತ್ಯಭಾವಯುಗ, ಧೈರ್ಯದ ಇಲ್ಲದಿರುವಿಕೆಯಿಂದ ಯುಕ್ತರಾದ, ಅವರಿಂದ ಅನ್ಯರಾದ, ಭಿನ್ನರಾದ. ಅಂದ್ರೆ ಅರ್ಥ ಮತ್ತೆ ಅರ್ಥ ಆಗಲಿಲ್ಲ. ಅಂದ್ರೆ ಧೈರ್ಯ ಇಲ್ಲದವರಲ್ಲ ಅಂತ ಅಲ್ಲ, ಧೈರ್ಯ ಇದ್ದೇ ಇದ್ದವರು ಅಂತ ಅರ್ಥ. ಆ ಅವಧಾರಣ, ಆ ನಿಶ್ಚಯ. ಇಲ್ಲ ಅಂತ 2 ಸಲ ಹೇಳೋದ್ರಿಂದ ಹೋಗೋದಿಲ್ಲ ಅಂತಿಲ್ಲ, ಅದೇ ಅರ್ಥ. ಹೋಗ್ತಾನೆ ಅಂತ ಅರ್ಥ, ಹೋಗೋದಿಲ್ಲ ಅಂತ ಅರ್ಥ ಅಲ್ಲ. ಹಾಗೆ 2 ಸಲ ಇಲ್ಲ ಅಂತ ಹೇಳಿದರೆ ಅದು ನಿಶ್ಚಯ ಅಂತ ಅರ್ಥ. ಅದನ್ನು ಹೇಳ್ತಾ ಇದ್ದಾರೆ. ಸುಮ್ಮನೆ ಮಾಮೂಲಾಗಿ ಧೈರ್ಯ ಇದ್ದವರು ಅಂತ ಹೇಳೋದಕ್ಕಿಂತಲೂ ಇದು ಹೆಚ್ಚು ಧೈರ್ಯ ಇದೆ ಅಂತ ಸಿದ್ಧವಾಗ್ತದೆ. ಹೀಗಾಗಿ ಸಂಸ್ಕೃತದ ಶೈಲಿ ಅದು. ಅಂದರೆ ಧೈರ್ಯ, ನಿಶ್ಚಿತವಾಗಿಯೂ ಧೈರ್ಯದಿಂದ ಯುಕ್ತರಾದ, ಅತಿಶಯವಾದ ಧೈರ್ಯದಿಂದ ಯುಕ್ತರಾದ, ಎಂದಿಗೂ ಧೃತಿಗೆಡದ ಅಂತ ಅರ್ಥ. ಸತ್ಯಬೋಧ ತೀರ್ಥರು ನಿಜಂ ತಮ್ಮ ಭಾವಂ ಅಭಿಪ್ರಾಯವನ್ನು, ಭೃತ್ಯ ಭಾವಂ ದಾಸ್ಯವನ್ನು ಅನುಸರಿಸಿ ಸ್ಥಿತೈಹಿ ಇರುವ, ಅವರಿಗೆ ವಿಶೇಷಣ ಅದು, ರಾಜದೂತರಿಗೆ ವಿಶೇಷಣ, ಸತ್ಯಬೋಧರಿಗಲ್ಲ. ಸ್ಥಿತೈಹಿ ಇರುವ, ತೈಹಿ ಬಂದಿರುವ ರಾಜದೂತರಿಂದ ಯುಕ್ತರಾದ, ಮಧ್ಯದಲ್ಲೊಂದೇನೋ ಪದ ಇದೆ, ಅದು ಹಸ್ತಪ್ರತಿಯಲ್ಲಿ ನಾನು ನೋಡ್ತೇನೆ. ಯುಕ್ತರಾದ ಸಹ ಸತ್ಯಬೋಧ ತೀರ್ಥರು ಅಧಿಸೃತಿ ಮಾರ್ಗದಲ್ಲಿ ಅಭಾಹ, ಇಲ್ಲೂ ಹಾಗೆ ನೋಡಿ, ಅಭಾಹ. ಭಾ ಅಂದ್ರೆ ಏನು? ಭಾ ಅಂದ್ರೆ ಕಾಂತಿ ಅಂತ ಅರ್ಥ. ಭಾ ಕಾಂತಿ. ಅಭಾಹ ಕಾಂತಿ ಇಲ್ಲದವರು. ನೋ ಆಸ ಆಗಲಿಲ್ಲ, ಕಾಂತಿ ಇಲ್ಲದವರಾಗಲಿಲ್ಲ, ಆದರೆ ಕಾಂತಿಯುಕ್ತರೇ ಆದರು ಅಂತ ಅರ್ಥ. ಇಷ್ಟೆಲ್ಲ ರಾಜದೂತರ ಹಿಂದೆ ಹೋಗ್ತಾ ಇದ್ದಾರೆ, ಮುಂದೇನಾಗ್ತದೋ ಏನೋ ಅಂತನೋ ಭಯ ಇರಬೇಕಲ್ಲ. ಭಯ ಕಿಂಚಿತ್ತೂ ಇಲ್ಲ ಅಂತ ಅನ್ನೋದನ್ನು ತಿಳಿಸೋದಕ್ಕಾಗಿ ಅಲ್ಲಿ 2 ಸಲ ಮಾತಂದ್ರು.
ಧೃತ್ಯ ಭಾವ ಯುಗನ್ಯ ಅಂತ ಹೇಳಿದರು. ಮತ್ತೆ ಸಾಮಾನ್ಯವಾಗಿ ಯಾರೋ ಅಪರಿಚಿತರು ಅಥವಾ ಎಲ್ಲ ಸಾಮಾನು ತೆಗೆದುಕೊಂಡು ಬರ್ರಿ ನಮ್ಮ ರಾಜ ಕರೀತಾ ಇದ್ದಾನೆ ಅಂತ ಹೇಳಿದಾಗ ಅವರ ಕಾಂತಿ ಎಲ್ಲ ಕಳೆದು ಹೋಗ್ಬಿಡ್ತದೆ, ಉತ್ಸಾಹ ಎಲ್ಲ ದೂರವಾಗಿಬಿಡ್ತದೆ. ಆದರೆ ಉತ್ಸಾಹ ದೂರವಾಯಿತು ಅಂತಲೂ ಇಲ್ಲ, ಅತೀ ಉತ್ಸಾಹದಿಂದ ಅತೀ ಧೈರ್ಯದಿಂದ ಆ ರಾಜದೂತರನ್ನು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಬೆನ್ನು ಹತ್ತಿದರು, ಅವರ ಹಿಂದೆ ಹೋದರು. ತಿಷ್ಠಂತಂ ಸ್ವಸತಿಷ್ಠದ್ಭಿಃ ಯಂತಂ ಯಾತ್ಭಿಃ ಪಥೇನ್ವಹಂ ಛಾಯಾಯಮಾನೈರ್ಭುಂಜಾನಂ ಭುಂಜಾನೈರನ್ವಸಾರಿತೈಃ ತಿಷ್ಠಂತಂ ಸ್ವಂ ಸತಿಷ್ಠದ್ಭಿಃ ಯಂತಂ ಯಾತ್ಭಿಃ ಪಥೇನ್ವಹಂ ಛಾಯಾಯಮಾನೈರ್ಭುಂಜಾನಂ ಭುಂಜಾನೈರನ್ವಸಾರಿತೈಃ ತಿಷ್ಠಂತಂ ಸ್ವಂ ಸಹ ತಿಷ್ಠದ್ಭಿಃ ಯಂತಂ ಯಾಧ್ಭಿಃ ಪಥೇ ಅನ್ವಹಂ ಛಾಯಾಯಮಾನೈಃ ಭುಂಜಾನಂ ಭುಂಜಾನೈಃ ಅನ್ವಸಾರಿ ತೈಃ. ಕ್ರಿಯಾಪದ ಅನ್ವಸಾರಿ, ಇದು ಕರ್ಮಣಿ ಪ್ರಯೋಗ. ಅನುಸರಿಸಲ್ಪಟ್ಟರು. ಕಹ ಅನ್ವಸಾರಿ, ಕಹ ಸಹ. ಕೈಃ ಅನ್ವಸಾರಿ, ತೈಃ. ಕಥಂ ಭೂತೈಃ, ಅದು ಸರಿ. ಛಾಯಾಯಮಾನೈಃ. ಪುನಃ ಕಥಂ ಭೂತೈಃ, ಭುಂಜಾನೈಃ. ಕಂ ಭುಂಜಾನಂ ಭುಂಜಾನಂ. ಪುನಃ ಕಥಂ ಭೂತೈಃ, ಯಾದ್ಭಿಃ. ಕಂ ಯಾಂತಂ. ಪುನಃ ಕಥಂ ಭೂತೈಃ, ತಿಷ್ಠದ್ಭಿಃ. ಕಂ ಸ್ವಂ. ಕಥಂ ಭೂತಂ, ತಿಷ್ಠಂತಂ. ಕಸ್ಮಿನ್ ಪಥೇ. ಕಥಂ ಅನ್ವಹಂ. ಸಹ ಸತ್ಯಬೋಧ ತೀರ್ಥರು ಅನ್ವಹಂ ಪ್ರತಿನಿತ್ಯವೂ ಪಥೇ ಮಾರ್ಗದಲ್ಲಿ, ಯದ್ಯಪಿ ಪಥಿ ಅಂತ ಆಗಬೇಕು, ಆದರೆ ಅಕಾರಾಂತ ಶಬ್ದವೂ ಇದೆ. ಪಥಃ ಪಥೌ ಪಥಾಹ. ಇನ್ನೊಂದು ಪಂಥಾಹ ಪಂಥಾನೌ ಪಂಥಾನಃ. ನಕಾರಾಂತ ಶಬ್ದವೂ ಇದೆ, ಅಕಾರಾಂತ ಶಬ್ದವೂ ಇದೆ. ಈ ಶಬ್ದ ಬಹಳ ಪ್ರಸಿದ್ಧ ಅಲ್ಲ, ಅಂದರೆ ಪ್ರಯೋಗದಲ್ಲಿ ಬಹಳ ಇಲ್ಲ ಅಕಾರಾಂತ ಶಬ್ದ. ಹೀಗಾಗಿ ನೀವು ಪಥೇ ಅಂತ ಅಂದರೆ ಸಾಮಾನ್ಯವಾಗಿ ತಪ್ಪು ಅಂತ ಅಂದ್ಬಿಡ್ತಾರೆ ಎಲ್ಲರೂ. ಯಾಕೆಂದರೆ ಅಕಾರಾಂತ ಶಬ್ದ ಇದೆ ಅಂತ ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ, ಯಾಕೆ ಪ್ರಯೋಗ ಇಲ್ಲ. ಆದ್ದರಿಂದಾಗಿ ಪಥೇ ಇರಲಿಕ್ಕಿಲ್ಲ ನೋಡು, ಪಥಿ ಇರಬೇಕು ಅಂತ ಅಂತಾರೆ. ಆದರೆ ಆವಾಗ ಇಲ್ಲ, ಅಕಾರಾಂತ ಶಬ್ದವೂ ಇದೆ ಅಂತ ಹೇಳಬೇಕು. ಹಾಗೆ ಕೋಶ ಕೆಳಗೆ ಕೊಟ್ಟಿದ್ದಾರೆ. ವಾಟ ಪಥಶ್ಚ ಮಾರ್ಗಶ್ಚ ಅಂತ ಧರಣಿ ಕೋಶವನ್ನು ಅದಕ್ಕೆ ಕೊಟ್ಟಿದ್ದಾರೆ. ವಾಟಃ ಅಂದರೆ ಮಾರ್ಗ, ಪಥಃ ಮಾರ್ಗ. ಬಹುಶಃ ತಮಿಳಲ್ಲಿ ವಾಟ, ಮರಾಠಿಯಲ್ಲಿ ವಾಟ್ ಅಂತ ಅಂತಾರಲ್ಲ ಮಾರ್ಗಕ್ಕೆ, ಹೌದು. ಪಥ ಅಂತ ಅಕಾರಾಂತ ಶಬ್ದ ಇದೆ, ಮಾರ್ಗ ಅಂತ ಅನ್ನೋ ಶಬ್ದವೂ ಇದೆ. ಹೀಗಾಗಿ ಪಥೇ ಅಂತ ಆಗ್ತದೆ ಅಕಾರಾಂತ ಶಬ್ದ ಇದ್ದಾಗ. ಪಥೇ ಮಾರ್ಗದಲ್ಲಿ, ತಿಷ್ಠಂತಂ ನಿಂತಿರುವ, ಸ್ವಂ ತಮ್ಮನ್ನು ಅನುಸರಿಸಿ, ತಿಷ್ಠದ್ಭಿಃ ನಿಲ್ಲುತ್ತಿರುವ, ಯಾಂತಂ ಹೋಗುತ್ತಿರುವ ತಮ್ಮನ್ನು ಅನುಸರಿಸಿ, ಯಾದ್ಭಿಃ ಹೋಗುತ್ತಿರುವ, ಭುಂಜಾನಂ ಆಹಾರವನ್ನು ಸ್ವೀಕರಿಸುವ ತಮ್ಮನ್ನು ಅನುಸರಿಸಿ, ಭುಂಜಾನಂ ಊಟ ಮಾಡುತ್ತಿರುವ, ಅತಯೇವ ಇಟ್ಕೊಳ್ಬೇಕು ಆದ್ದರಿಂದಲೇ, ಛಾಯಾಯಮಾನೈಃ. ಛಾಯಾ ಅಂದರೆ ನೆರಳು, ಛಾಯಾಯಮಾನ ಅಂದರೆ ನೆರಳಿನಂತೆ ಇರುವ, ಪ್ರತಿಬಿಂಬದಂತೆ ಕ್ರಿಯೆಗಳನ್ನು ಮಾಡುತ್ತಿರುವ, ತೈಹಿ ರಾಜದೂತರಿಂದ ಅನ್ವಸಾರಿ ಅನುಸರಿಸಲ್ಪಟ್ಟರು. ಎಂಥ ಭಕ್ತಿ ಗೌರವ ಸತ್ಯಬೋಧ ತೀರ್ಥರ ಮೇಲೆ ಅವರಿಗೆ ಇತ್ತು ಅಂತ ಅನ್ನೋದನ್ನು ತಿಳಿಸ್ತಾರೆ. ಯದ್ಯಪಿ ತುರ್ಷ್ಕ ರಾಜರ ಸೈನ್ಯ, ಆದರೆ ನಮ್ಮವರೇ ಅಂದರೆ ಭಾರತೀಯರು ಈ ರಾಜಸೈನ್ಯ ರಾಜದೂತರೇನು ಬಂದಿದ್ದಾರಲ್ಲ ಕರ್ಕೊಂಡು ಹೋಗಲಿಕ್ಕೆ ಅವರು. ಹೀಗಾಗಿ ಸತ್ಯಬೋಧರು ಅವರು ಯತಿಗಳು ಅಂತ ಹೇಳಿ ಮತ್ತು ಅವರ ಅಗ್ರ್ಯವಾದ ಕೀರ್ತಿಯನ್ನು ಕೇಳಿ, ಅದಲ್ಲೇ ಯಾಕೆ ಪ್ರತ್ಯಕ್ಷವಾಗಿ ಅವರನ್ನು ನೋಡಿ ಇವರು ಮಹಾನುಭಾವರು ಅಂತ ತಿಳಿದು ಅವರಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಗೌರವ ಕೊಟ್ಟರು ಅಂತ ಅಂದರೆ ಪ್ರತಿನಿತ್ಯ ಇದು ಯಾವುದೋ ಮೊದಲನೇ ಸಲ ಮಾತ್ರ
ಮೊದಲನೇ ದಿವಸ ಗೌರವ ಇರ್ತದೆ ನಮಗೆಲ್ಲ, ಆಮೇಲೆ ಕ್ರಮವಾಗಿ ಗೌರವ ಕಡಿಮೆ ಹೋಗ್ಬಿಡ್ತದೆ. ಆದರೆ ಹಾಗಲ್ಲ, ಸತ್ಯಬೋಧ ತೀರ್ಥರನ್ನು ಹೇಗೆ ಗೌರವಿಸಿಕೊಂಡ್ರು ಅಂದರೆ ಅನ್ವಹಂ, ಪ್ರತಿದಿನವೂ ಸತ್ಯಬೋಧರನ್ನು ಗೌರವಿಸಿಕೊಂಡ್ರು. ಹಾಗೆ ಕ್ಷಣ ಕ್ಷಣ ಇವರಲ್ಲಿ ಭಕ್ತಿ ಹೆಚ್ಚಾಗುವಂತೆ ಸತ್ಯಬೋಧ ತೀರ್ಥರ ವರ್ತನೆ ಇತ್ತು. ಆದ್ದರಿಂದಾಗಿ ಪ್ರತಿನಿತ್ಯವೂ ಮತ್ತೆ ಸತ್ಯಬೋಧರನ್ನು ಅನುಸರಣೆ ಮಾಡ್ತಿದ್ರಂತೆ. ಹೇಗೆ? ಅವರು ಮಾರ್ಗದಲ್ಲಿ ಎಲ್ಲಿಯಾದರೂ ನಿಂತರು ಅಂತಂದರೆ ಎಲ್ಲ ಸೈನ್ಯ ನಿಂತು ಬಿಡ್ತಾ ಇತ್ತು. ಯಾಕೆ ನಿಂತ್ರಿ, ನಡೀರಿ ಮುಂದೆ ಅಂತ ಇರಲಿಲ್ಲ. ಅವ್ರು ನಿಂತಲ್ಲಿ ನಿಲ್ತಾ ಇದ್ರು. ಹೊರಟರು ಅಂತಂದರೆ ತಾವು ಹೊರಡ್ತಾ ಇದ್ರು. ಎಲ್ಲಿಯಾದರೂ ಸ್ನಾನ ಮಾಡಿದ್ರು, ಆಹಾರ ಸ್ವೀಕಾರ ಮಾಡಿದ್ರು ಅಂತಂದರೆ ಅವಾಗೇ ಅವರ ಆಹಾರ ಸ್ವೀಕಾರ ಮಾಡೋದು. ರಾತ್ರಿ ಆಹಾರ ಸ್ವೀಕಾರ ಇಲ್ಲ, ಸಾಯಂಕಾಲ ಇವರೂ ಇಲ್ಲ. ಹಾಗೆ ಆಮೇಲೆ ಊಟನೂ ಹಾಗೆ. ಆದ್ದರಿಂದಾಗಿ ಹೇಗಿದ್ರು ಅಂತಂದರೆ ನೆರಳಿನಂತೆ ಇದ್ರು. ಛಾಯಾ ಅಂದರೆ ಪ್ರತಿಬಿಂಬದಂತೆ, ದೇವರು ಬಿಂಬ. ಬಿಂಬನಾದವನು ಕೆಲಸ ಮಾಡಿದರೆ ಪ್ರತಿಬಿಂಬ ಕೆಲಸ ಮಾಡ್ತಾನೆ. ಬಿಂಬ ಚಲಿಸೆ ಪ್ರತಿಬಿಂಬ ಚಲಿಸುವುದು. ಹಾಗೆ ಆ ಸತ್ಯಬೋಧ ತೀರ್ಥರು ಬಿಂಬದಂತೆ, ಎಲ್ಲ ರಾಜದೂತರು ಛಾಯಾಯಮಾನರಾಗಿ ಪ್ರತಿಬಿಂಬದಂತೆ ಇವರು ವ್ಯಾಪಾರಗಳನ್ನು ಮಾಡ್ತಾ ಸತ್ಯಬೋಧ ತೀರ್ಥರನ್ನು ಅನುಸರಿಸಿದರು. ಎಷ್ಟು ಪುಣ್ಯ ಬಂತು ನೋಡಿ ಅವರಿಗೆ. ಯದ್ಯಪಿ ರಾಜನ ಶಾಸನೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ, ಕಂಸನ ಶಾಸನೆಯಿಂದ ಕರ್ಕೊಂಡು ಹೋದ ಯಾರು? ಅಕ್ರೂರ. ಯಾರನ್ನ? ಕೃಷ್ಣನನ್ನ. ಹಾಗೆ ಆ ತುರುಷ್ಕನ ಶಾಸನದಿಂದ ಇಷ್ಟೆಲ್ಲ ರಾಜದೂತರು, ಸಾವಿರಾರು ರಾಜದೂತರು ಬಂದಿದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಸತ್ಯಬೋಧರ ಮೇಲೆ ಮಾತ್ರ ಪರಮಭಕ್ತಿ, ಅವರ ಪ್ರತಿಬಿಂಬರು ನಾವು ಅಂತನ್ನೋ ಭಾವನೆಯಂತೆ ಆ ಸತ್ಯಬೋಧರನ್ನು ಅನುಸರಿಸಿದ್ದಾರೆ ಅಂತ ಹೇಳ್ತಾರೆ. ನೋಡ್ರಿ, ಬ್ರಾಹ್ಮಣರು ಈ ಕೆಲಸ ಮಾಡಲಿಲ್ಲ, ಸತ್ಯಬೋಧರ ಹತ್ತಿರ ಇರುವ ಬ್ರಾಹ್ಮಣನೇ ಆ ಕೆಲಸ ಮಾಡಲಿಲ್ಲ. ಆದರೆ ಯಾವುದೋ ತುರುಷ್ಕ ರಾಜನ ದೂತರು ಸತ್ಯಬೋಧರ ಮೇಲಿನ ಅತ್ಯದ್ಭುತವಾದ ಗೌರವದಿಂದ ಅವರನ್ನು ಯಾವ ರೀತಿಯಾಗಿ ಅನುಸರಿಸಿದರು ಅಂತ ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ಆ ರಾಜದೂತರ ಮಹಿಮೆಯೂ ಇದೆ, ಸತ್ಯಬೋಧರ ಮಹಿಮೆಯೂ ಇದೆ. ರಾಜದೂತರ ಮಹಿಮೆ ಏನು ಅಂದರೆ ದೊಡ್ಡವರ ಜೊತೆಗೆ ಯಾವಾಗಲೂ ಇರಬೇಕು, ಅವರನ್ನು ಅನುಸರಿಸಿ ಇರಬೇಕು, ಅವರ ಮಾತು ಕೇಳಬೇಕು, ಅವರ ಗೌರವಿಸಬೇಕು ಅಂತನ್ನೋದು ಏನಿದೆಯಲ್ಲ, ಆ ಮಹಿಮೆ ರಾಜದೂತರಲ್ಲಿದೆ. ತುರುಷ್ಕನ ದೂತರಾಗಿದ್ರೂ ಕೂಡ ತಮ್ಮ ಆ ಸ್ವಭಾವ, ತಮ್ಮ ಆ ಸ್ವರೂಪ ಏನಿದೆಯಲ್ಲ ಅದನ್ನು ಮರೆತಿರಲಿಲ್ಲ ಅಂತನ್ನೋದನ್ನು ತಿಳಿಸ್ತಾರೆ. ಶೀಘ್ರಂ ಯತಿಷುನಾಶೀರಃ ಭಾವ್ಯನಾಶೀ ರಮೇಶ ಭಾಕ್ ಸಮೋರುಚಾಂಶುನಾಶೀರಃ ಸತಾಂ ನಾಶೀರಮೈತ್ ಸತತ. ಶೀಘ್ರಂ ಯತಿಷುನಾಶೀರಃ ಭಾವ್ಯನಾಶೀ ರಮೇಶ ಭಾಕ್ ಸಮೋರುಚಾಂಶುನಾಶೀರಃ ಸತಾಂ ನಾಶೀರಮೈತ್ ಸತತ. ಶೀಘ್ರಂ ಯತಿಷುನಾಶೀರಃ ಭಾವ್ಯನಾಶಿ ರಮೇಶ ಭಾಕ್ ಸಮಃ ರುಚಾ ಅಂಶುನಾ ಆಶೀರಃ ಸತಾಂ ನಾಶೀರಂ ಐತ್ ಸಹ ತತ. ಈ ಪಾಠವನ್ನು ಪ್ರಾರಂಭ ಮಾಡುವಾಗ ಮಹಾಸ್ವಾಮಿಗಳೊಂದು ಮಾತು ಹೇಳಿದರು, ಸತ್ಯಬೋಧ ವಿಜಯ ಕಷ್ಟ ಇದೆ ಅಂತ. ನಿಮ್ಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ನನ್ನ ಕಿವಿಯಲ್ಲಿ ಮಾತ್ರ ಇದೆ. ಆಯ್ತು ತಗೊಳ್ಳಿ, ಏನು ವಿದ್ಯಾಧೀಶ ವಿಜಯನೇ ಹೇಳಿದ್ದೇವೆ, ಸತ್ಯಬೋಧ ವಿಜಯ ಏನು ಕಷ್ಟ ಅಂತ ಅನಿಸಿತ್ತು. ಆದರೆ ಈಗ ನೋಡಿದರೆ ಎಷ್ಟು ಕಷ್ಟ ಅಂತ ಅನ್ನಿಸ್ತದೆ. ಅನ್ನೋದಕ್ಕಾಗಿಯೇ ಅದರ ಅನ್ವಯಾರ್ಥವನ್ನು ಬರೆದರೆ ಅದು ನಮಗೆ ಸುಲಭ ಅಂತ ಅನ್ನಿಸ್ತದೆ, ಇಲ್ಲೇ ಹೋದರೆ ಸುಲಭ ಅಂತ ಅನಿಸೋದಿಲ್ಲ. ಕಷ್ಟ, ಬಹಳ ಕಷ್ಟ ಇದೆ. ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳೋದೇ ಕಷ್ಟ ಇದೆ. ಹೊಸ ಹೊಸದಾದ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಆಗಲೇ ನೀವು ಕೇಳಿದರೆ ಪಥಿ ಅಂತ ಪ್ರಯೋಗ ಮಾಡ್ಬೋದಾಗಿ, ಎಲ್ಲರೂ ಪ್ರಯೋಗ ಮಾಡೋ ಶಬ್ದ, ನಮಗೆ ಯಾವ ಭ್ರಮ ಬರೋದಿಲ್ಲ. ಪಥಿ ಅಂತ ಪ್ರಯೋಗ ಮಾಡಿದರೆ, ಪಥೆ ಅಂತ ಪ್ರಯೋಗ ಮಾಡಿದರೆ ನಮಗೂ ಭ್ರಮ ಬಂದ್ಬಿಡ್ತದೆ. ಇಲ್ಲದೇ ಇದೆ ಶಬ್ದ, ಪಥಿ ಇರಬೇಕೇನೋ ಇಲ್ಲಿ ಅಂತ ಅನ್ನಿಸ್ತದೆ. ಆದರೆ ಪಥಿ ಇದ್ದರೆ ಛಂದಸ್ಕೊಡೋದಿಲ್ಲ ಅಲ್ಲಿ. ಆಮೇಲೆ ಕೆಳಗೆ ನೋಡಿದರೆ ಗೊತ್ತಾಗ್ತದೆ, ಪಥ ಅಂತ ಅನ್ನೋ ಶಬ್ದ ಇದೆ, ಎಲ್ಲ ನೆನಪೇ ಬರೋದಿಲ್ಲ. ಯಾಕೆ ಬಹಳ ಬಳಸೋದಿಲ್ಲ ಅಂತ ಅನ್ನೋದಕ್ಕಾಗಿ ಮರೆತು ಬಿಡ್ತೇವೆ ಅದನ್ನು. ಹಾಗೆ ಈ ಶ್ಲೋಕದಲ್ಲಿ ಮತ್ತಿಷ್ಟು ಹೊಸ ಹೊಸದಾದ ಶಬ್ದಗಳ ಪ್ರಯೋಗವನ್ನು ಮಾಡ್ತಾರೆ. ಅದ್ಭುತವಾದ ಪ್ರಾಸ. ಆ ಪ್ರಾಸದಿಂದ ಮತ್ತೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಅತ್ಯದ್ಭುತವಾಗಿರತಕ್ಕಂತಹ ಮಹಿಮೆಯನ್ನು ಇಲ್ಲಿ ತಿಳಿಸ್ತಾರೆ. ಕ್ರಿಯಾಪದ ಯಾವುದಿಲ್ಲಿ? ಐತ್ ಅಂತೂ ನೆನಪಿದೆ. ಐತ್ ಅಂತ ಅನ್ನೋದು ಕ್ರಿಯಾಪದ. ಕಥಂ ಐತ್? ಶೀಘ್ರಂ.
ಕಹ ಐತ ಯತಿಶುನಾಶೀರಃ ಯತಿಶುನಾಶೀರಃ ಐತ್ ಕಥಂ ಭೂತಃ ಭಾವ್ಯನಾಶಿ ಪುನಃ ಕಥಂ ಭೂತಃ ಪುನಃ ಕಥಂ ಭೂತಃ ಅಲ್ಲ ಆಶೀರಃ ಪುನಃ ಕಥಂ ಭೂತಃ ನಾ ಬಂತು ಅಂದ್ರೆ ತೃತೀಯ ಅದು ಕಥಂ ಭೂತಃ ಅಲ್ಲ ಸಮಃ ಕೇನ ಸಮಃ ಅಲ್ಲ ಅಂಶುನ ಕಯ ಕಯ ರುಚ ಸ್ತ್ರೀಲಿಂಗ ಅದು ಈಗ ಕಯ ಅಂತ ಪ್ರಶ್ನೆ ಮಾಡಿದ್ದೇನೆ. ಇಲ್ಲಿ ಹೋದ್ರೆ ಕೇನ ಅಂತ ಮಾಡ್ತಿದ್ದೆ. ಕೇನ ನಪುಂಸಕ ಅಥವಾ ಪುಲ್ಲಿಂಗದಲ್ಲಿದ್ರೆ ಕೇನ ಅಂತ ಪ್ರಶ್ನೆ. ರುಕ್ ಶಬ್ದ ರುಕ್ ರುಗ್ ರುಚೌ ರುಚಃ ರುಚಂ ರುಚೌ ರುಚಃ ರುಚಾ ರುಭ್ಯಾಂ ರುಭ್ರಿ ತೃತೀಯ ಭಕ್ತಿ ಏಕವಚನ. ರುಚಾ ಅಂಶುನಾ ಸಮಃ ಮುಗಿತಾ ಇಲ್ಲ. ಕಿಂ ಪ್ರತಿ ಐತ ಕಿಂ ಪ್ರತಿ ಐತ ಅಲ್ಲ ನಾಶೀರಂ ಕಥಂ ಭೂತಂ ತತ್ ಕಥಂ ಭೂತಂ ತತ್ ಕೇಶಾಂ ಕೇಶಾಂ ಆಶೀರಃ ಸತಾಂ ಆಶೀರಃ ಯತಿಶುನಾಶೀರಃ ಮತ್ತೆ ಅಲ್ಲಿ ಕೆಳಗೆ ನಾಶೀರಃ ಅಂತ ಬರ್ತದೆ ನೋಡಿ. ಆದರೆ ಅದನ್ನು ಬಿಡಿಸ್ಕೋಬೇಕು. ಅಂಶುನಾ ಆಶೀರಃ ಅಂತ ಬಿಡಿಸ್ಕೊಳ್ಬೇಕಲ್ಲಿ. ಯತಿಶುನಾಶೀರಃ ಅಂದರೆ ಶುನಾಶೀರ ಶುನಾಸೀರ ಎರಡೂ ಪದಗಳಿವೆ. ಶ ಮತ್ತು ಸ. ಶುನಾಶೀರ ಶುನಾಸೀರ. ಮೊದಲನೇದು ಶ ಅಲ್ಲಿ ಏನು ವ್ಯತ್ಯಾಸ ಇಲ್ಲ, ಅದು ಸುನಾಸೀರ ಆಗಲ್ಲ, ಅದು ಶೂನೇ. ಶುನಾಶೀರ ಶುನಾಸೀರ ಅಂತ ಎರಡೂ ಪದಗಳಿವೆ. ಆ ಎರಡೂ ಪದಗಳಿಗೆ ಇಂದ್ರ ಅಂತ ಅರ್ಥ. ಇಂದ್ರ ದೇವೇಂದ್ರ ಇಂದ್ರ ಅಂತ ಅರ್ಥ. ಕೆಳಗೆ ಅಮರಕೋಶವನ್ನು ಕೊಟ್ಟಿದ್ದಾರೆ. ಇಂದ್ರ ಮರುತ್ವಾನ್ ಮಘವ ಬಿಡೌಜಾಹ ಪಾಕಶಾಸನ ವೃದ್ಧಶ್ರವಾ ಶುನಾಶೀರ ಪುರುಹೂತ ಪುರಂದರ ಪರ್ಯಾಯ ಪದಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಗೊತ್ತಿದೆ? ಇಂದ್ರ ಪುರಂದರ. ಪಾಕಶಾಸನ ಅಲ್ಲಲ್ಲಿ. ಪುರುಹೂತ ಗೊತ್ತಾ? ಪುರುಹೂತ. ಮತ್ಯಾವುದು ಗೊತ್ತು? ಮಘವ ಗೊತ್ತಾ? ಪುರಂದರ. ಹೊಸದು ವೃದ್ಧಶ್ರವಾ ಶುನಾಶೀರ ಬಿಡೌಜಾಹ ಮರುತ್ವಾನ್. ಮರುತ್ವಗಳಿದ್ದಾರಲ್ಲ ಅವರಿಗೆ ಒಡೆಯ ಅಂತ ಅರ್ಥ, ಅವರ ಅಣ್ಣ ಅಂತ ಅರ್ಥ. ಮರುತ್ವಾನ್ ಇರಲಿ. ಯತಿಶುನಾಶೀರ ಅಂದ್ರೆ ಯತೀಂದ್ರರಾದ ಅಂತ ಅರ್ಥ. ಯತೀಂದ್ರರಾದ ಯತಿಶ್ರೇಷ್ಠರಾದ. ಭಾವ್ಯನಾಶಿ ಹೇಗೆ ಪ್ರಯೋಗ ಮಾಡ್ತಾರೆ ಅಂದ್ರೆ, ಭಾವಿ ಮುಂದಿನ ಕಾಲದಲ್ಲಿ ಅನಾಶಿ ಉಪವಾಸವನ್ನು ಮಾಡುವ 5 ದಿವಸ ಉಪವಾಸ ಮಾಡ್ತಾರೆ ಅಂತ. ಬಹುಶಃ 5 ದಿವಸವೋ 10 ದಿವಸವೋ ಗೊತ್ತಿಲ್ಲ. ನಾನು 5 ದಿವಸ ಅಂತ ಅಂದ್ಕೊಳ್ತೇನೆ. ಮುಂದೆ ಹೆಚ್ಚಿದ್ರೆ ಹೆಚ್ಚು ತಿಳ್ಕೊಳ್ಳೋಣ. ಈಗ ಮಾತ್ರ ಇದೊಂದು ತಿಳ್ಕೊಳ್ಳೋಣ. 5 ಅಂತೂ ಅನೇಕ ದಿವಸಗಳಿಗೆ ಉಪವಾಸ ಮಾಡ್ತಾರೆ. ಆ ಕಥೆ ಮುಂದೆ ಬರ್ತದೆ, ಅಲ್ಲೇ ಹೇಳ್ತೇನೆ. ಭಾವ್ಯನಾಶಿ ಭಾವ್ಯನಾಶಿ ಅಲ್ಲಿ ನೋಡಿ, ಮುಂದೆ ಹೋಯ್ತಲ್ಲಿ. ನಾಶೀರ ಅಂತ ಅನ್ನೋದು ಅಲ್ಲಿಯೂ ಇದೆ. ಭಾವ್ಯನಾಶಿ ರಮೇಶಪ. ಭಾವ್ಯನಾಶೀರ ರಮೇಶ. ಭಾವ್ಯನಾಶಿ ರಮೇಶ. ಭಾವ್ಯನಾಶಿ ಅಂದರೆ ಮುಂದಿನ ಕಾಲದಲ್ಲಿ ಭಿಕ್ಷೆಯನ್ನು ಸ್ವೀಕಾರ ಮಾಡದಿರುವ, ಉಪವಾಸ ಮಾಡುವ ಅಂತ ಅರ್ಥ. ಅಥವಾ ಭಾವ ಅಂದರೆ ಪದಾರ್ಥಗಳು ಅಂತ ಅರ್ಥ. ಆ ಪದಾರ್ಥಗಳ ನಾಶ ಅಂದರೆ ಆ ಪದಾರ್ಥಗಳನ್ನೆಲ್ಲ ಅಪಹಾರ ಮಾಡುವುದಕ್ಕಾಗಿ ತಾನೇ ಕರೀತಾ ಇದ್ದಾನೆ ಅವನು. ಹೀಗಾಗಿ ಮುಂದೆ ಆಗುವ ಪದಾರ್ಥಗಳ ನಾಶದಿಂದಾಗಿ ಇವರಿಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ, ನಾಶ ಆಗಲಿಲ್ಲ. ಮುಂದೆ ಇಷ್ಟೆಲ್ಲ ಪದಾರ್ಥಗಳನ್ನು ಅವರು ಸ್ವೀಕಾರ ಮಾಡ್ತಾರೋ ಅಂತನ್ನೋ ಚಿಂತೆಯಲ್ಲಿ ಇವರಿಗೆ ಯಾವ ರೀತಿಯಾದ ತೊಂದರೆ ಮನಸ್ಸಿಗೆ ಅನುಭವಿಸಲಿಲ್ಲ. ಭಾವ್ಯನಾಶಿ ಅಂದರೆ ಪದಾರ್ಥಗಳ ನಾಶದಿಂದ ನಾಶ ಇಲ್ಲದವರಾಗಿ. ರಮೇಶ ಭಾಕ್ ಲಕ್ಷ್ಮೀಪತಿಯಾದ ಪರಮಾತ್ಮನ ಸೇವಕರಾದ. ಭಜನೆ ಅಂದ್ರೆ ಏನು? ಸೇವೆ ಅಂತ ಅರ್ಥ. ಭಾಕ್ ಅಂದರೆ ಸೇವಕರಾದ, ಲಕ್ಷ್ಮೀಶ ಸೇವಕರಾದ. ರುಚ ಕಾಂತಿಯಿಂದ. ಅಂಶುನ ತೃತೀಯ ಭಕ್ತಿ ಇದೆ, ಆದರೆ ಷಷ್ಠ್ಯರ್ಥ ಅದಕ್ಕೆ. ಅಂಶುನ ಅಂದರೆ ಸೂರ್ಯನಿಗೆ. ಸಮಃ ಸಮಾನರಾದ. ಸತಾಂ ಸಜ್ಜನರ
ಆಶೀರಹ. ಆಶೀ ಅಂತಂದ್ರೇನು? ಅಪೇಕ್ಷೆಗಳು ಅಂತ ಅರ್ಥ, ಆಸೆಗಳು. ಆಶೀರ್ವಾದ ಬೇರೆ, ಆಶೀಹಿ ಅನ್ನೋದಕ್ಕೆ ಆಸೆ ಅಂತಲೂ ಅರ್ಥ ಇದೆ. ಆ ಆಸೆಗಳನ್ನು ಕೊಡುವರು ಅಂತ ಅರ್ಥ. ದಾನೆ ಅಂತ ಕ್ರಿಯಾಪದ ಇದೆ. ಆಶೀರಹ ಸಜ್ಜನರ, ಸತಾಂ ಸಜ್ಜನರ ಆಶೀರಹ, ಆಸೆಗಳನ್ನು ಪೂರ್ಣ ಮಾಡುವ, ದಾನ ಮಾಡುವ. ತತ ಯವನರಾಜ ಸಂಬಂಧಿಯಾದ ಸತ್ಯಬೋಧ ತೀರ್ಥರು ತತ ಯವನರಾಜ ಸಂಬಂಧಿಯಾದ ನಾಶೀರಂ ಸೇನಾಮುಖವನ್ನು ಕುರಿತು ಶೀಘ್ರವಾಗಿ ಐತ ಹೊಂದಿದರು. ಸತ್ಯಬೋಧ ತೀರ್ಥರು ಯತಿಗಳಲ್ಲಿ ಶ್ರೇಷ್ಠರಾಗಿದ್ದರು. ಮುಂದೆ ಉಪವಾಸ ಮಾಡುವ ಪ್ರಸಂಗ ಬರ್ತದೆ ಅಂತ ಅವರಿಗೆ ಗೊತ್ತಾಯಿತು. ಜ್ಞಾನಿಗಳಲ್ಲ, ಪ್ರಾರಬ್ಧ ಇದೆ, ಹೀಗಾಗಿ ಉಪವಾಸ ಮಾಡುವ ಪ್ರಸಂಗ ಬರ್ತದೆ. ಅದರ ಚಿಂತೆಯಲ್ಲಿ ಅವರೇನಿಲ್ಲ, ಉಪವಾಸ ಅದೇನು ದೊಡ್ಡದು, ಆಗ್ತದೆ ಅಂತ ಹೇಳಿ ಉಪವಾಸ ಮಾಡುವ ಸೂಚನೆ ಅವರಿಗಾಯಿತು. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಎಷ್ಟೇ ಉಪವಾಸ ಇದ್ದರೂ ರಮೇಶ ಪರಮಾತ್ಮನ ಸೇವೆಯನ್ನು ಮಾತ್ರ ತಪ್ಪಿಸ್ತಿಲ್ಲ. ತುಂಬ ಸುಂದರವಾದ ವಿಶೇಷಣಗಳಿವೆ. ಇದು ಯಾಕೆ ಅಂತ ಇಲ್ಲಿ ಹೇಳೋದಿಲ್ಲ, ಪ್ರಸಂಗ ಬಂದಾಗಲೇ ಅಲ್ಲಿ ಹೇಳ್ತೇನೆ ನಾನು ಯಾಕೆ ರಮೇಶ ಭಾಕ್ ಅಂತ ಇಟ್ಟಿದ್ದಾರೆ ಅಂತ. ನೀವು ನೆನಪು ಮಾಡಿರಿ, ಅಲ್ಲಿ ಬಂದಾಗ ನಾನು ಮರೆತರೆ. ಹೀಗಾಗಿ ಯಾವಾಗಲೂ ಪರಮಾತ್ಮನ ಸೇವೆ ಮಾಡುವ ಆ ಮಹಾನುಭಾವರು, ಅವರ ಕಾಂತಿ ಹೇಗಿತ್ತು? ಹಿಂದೆ ಇತ್ತಲ್ಲ, ಅಭಾಹ ನೋ ಆಸ, ಕಾಂತಿ ಇಲ್ಲದವರಾಗಲಿಲ್ಲ ಅಂತ ಅಲ್ಲಿ ಹೇಳಿದರು. ಮತ್ತೆ ಇಲ್ಲಿ ಹೇಳ್ತಾರೆ ಕಾಂತಿ ಹೇಗಿತ್ತು ಅಂತ ಅಂದರೆ, ಅವರ ಕಾಂತಿ ಸೂರ್ಯನಂತೆ ಕಾಂತಿ. ಸೂರ್ಯನ ಹಾಗೆ ಪ್ರಖರವಾದ ಪ್ರಕಾಶ ಸತ್ಯಬೋಧ ತೀರ್ಥರಿಗೆ ಇತ್ತು. ಸೂರ್ಯನಿಗೆ ಸಮಾನರಾಗಿದ್ದರು. ಜೊತೆಗೆ ಆವಾಗಲೂ ಕೂಡ ಸಜ್ಜನರ ಎಲ್ಲ ಆಸೆಗಳನ್ನು ಪೂರ್ಣ ಮಾಡ್ತಾರೆ. ಎಲ್ಲ ಆಸೆಗಳನ್ನು ಪೂರ್ಣ ಮಾಡ್ತಾ ಅವರ ಅಪೇಕ್ಷೆಗಳನ್ನು ಕೊಡ್ತಾ ಅವರಿಗೆ ಆ ಯವನರಾಜ ಸಂಬಂಧಿಯಾದ ಸೈನ್ಯ ಏನಿದೆ ಅಲ್ಲ, ಆ ಸೈನ್ಯವನ್ನು ಕುರಿತು ಅವರು ಹೋಗ್ತಾರೆ. ಆ ಸೈನ್ಯದ ಹತ್ತಿರ, ಎಲ್ಲಿ ತ್ರಿಚರಾಪಲ್ಲಿಯಲ್ಲಿ ಏನು ಸೈನ್ಯ ಇತ್ತಲ್ಲ, ಆ ಸೈನ್ಯದ ಹತ್ತಿರ ಅವರು ಹೋಗ್ತಾರೆ. ತ್ಯಕ್ತ ಜಾನೋಜಿದಾಸತ್ವ ಅಥಾಪ್ತ ತೌರುಷ್ಕದಾಸಕಃ ಯವನಃ ಪಿಶುನಸ್ತೇನೋ ಪಾತೋ ವಾದಿಷ್ಟ ಆಪತಂ ತ್ಯಕ್ತ ಜಾನೋಜಿದಾಸತ್ವ ಅಥಾಪ್ತ ತೌರುಷ್ಕದಾಸತಃ ಯವನಃ ಪಿಶುನಸ್ತೇನೋ ಪಾತೋ ವಾದಿಷ್ಟ ಆಪತಂ ತ್ಯಕ್ತ ಜಾನೋಜಿದಾಸತ್ವ ಅಥ ಆಪ್ತ ತೌರುಷ್ಕದಾಸತಃ ಯವನಃ ಪಿಶುನಃ ತೇನ ಉತ್ಪಾತಃ ವಾ ಆದಿಷ್ಟಃ ಆಪತಂ. ಪುಸ್ತಕ ಕೊಡ್ರಿ. ಕ್ರಿಯಾಪದ ಯಾವುದು? ಆಪ. ಕಹ ಆಪ? ಯವನಃ. ಕಥಂ ಭೂತಃ? ಪಿಶುನಃ. ಪುನಃ ಕಥಂ ಭೂತಃ? ಆದಿಷ್ಟಃ. ಕೇನ? ತೇನ. ಪುನಃ ಕಥಂ ಭೂತಃ? ಆಪ್ತ ತೌರುಷ್ಕದಾಸತಃ. ಪುನಃ ಕಥಂ ಭೂತಃ? ತ್ಯಕ್ತ ಜಾನೋಜಿದಾಸತ್ವ. ಕಹ ಇವ ಕಹ ವಾ? ಕಹ ಇವ ಅಥವಾ ಕಹ ವಾ? ಉತ್ಪಾತಃ ವಾ. ಕಂ ಆಪ? ತಂ ಆಪ. ಅಥ ಸತ್ಯಬೋಧ ತೀರ್ಥರು ಸೇನಾಮುಖವನ್ನು ಪ್ರವೇಶ ಮಾಡಿದ ನಂತರ ತ್ಯಕ್ತ ಜಾನೋಜಿ ದಾಸತ್ವ, ಜಾನೋಜಿ ಎಂಬ ಮಹಾರಾಷ್ಟ್ರ ರಾಜನ ದಾಸ್ಯವನ್ನು ಪರಿತ್ಯಜಿಸಿದ. ಜಾನೋಜಿ ರಾಜನ ಸೇವಕ. ಆದರೆ ಈಗ ಅವನನ್ನು ಬಿಟ್ಟುಬಿಟ್ಟಿದ್ದಾರೆ. ಅವರ ದಾಸ್ಯವನ್ನು, ಜಾನೋಜಿ ಎಂಬ ಮಹಾರಾಷ್ಟ್ರ ರಾಜನ ದಾಸ್ಯವನ್ನು ಬಿಟ್ಟಿರುವ ಆಪ್ತ ತೌರುಷ್ಕ ದಾಸತಃ, ಅಂದರೆ ತುರುಷ್ಕ ರಾಜನ ದಾಸ್ಯವನ್ನು ಹೊಂದಿರುವ ದಾಸತ
ಅದು ಆಪ್ತ ದಾಸತಃ, ಅದು ತತಃ ಇದ್ದ ಹಾಗೆ ಅಂತ ಅನಿಸ್ತದೆ ನಿಮಗೆ. ಅಲ್ಲ, ಅಕಾರಂತ ಪುಲ್ಲಿಂಗ ಅದು. ದಾಸತಃ, ದಾಸತೌ, ದಾಸತಾಹ ಅಕಾರಂತ ಶಬ್ದ. ತಸಿಲ್ ಪ್ರತ್ಯಯ ಅಂತ ಅವ್ಯಯ ಅಲ್ಲ ಅದು. ತುರುಷ್ಕ ರಾಜನ ದಾಸ್ಯವನ್ನು ಹೊಂದಿರುವ ಪಿಶುನಃ ದುರ್ಜನನಾದ ಯವನಃ ಒಬ್ಬ ಮ್ಲೇಚ್ಛನು ತೇನ ಯವನ ರಾಜನಿಂದ ಆದಿಷ್ಟ ಆಜ್ಞಪ್ತನಾಗಿ ಉತ್ಪಾತಃ ವಾ, ಉತ್ಪಾತ ಅಂದ್ರೆ ಅನಿಷ್ಟ ಸೂಚನೆಗಳನ್ನು ಉತ್ಪಾತ ಅಂತ ಕರೀತಾರೆ. ಉತ್ಪಾತಃ ವಾ ಅನಿಷ್ಟ ಸೂಚನದಂತೆ ತಂ ಸತ್ಯಬೋಧ ತೀರ್ಥರನ್ನು ಕುರಿತು ಆಪ ಬಂದನು. ಒಬ್ಬ ತುರುಷ್ಕ ರಾಜನ ಸೇವಕ ಸತ್ಯಬೋಧ ತೀರ್ಥರ ಹತ್ತಿರ ಬರ್ತಾನೆ. ಎಂಥವನವನು ಅಂತಂದ್ರೆ, ಮೊದಲಿಗೆ ಮಹಾರಾಷ್ಟ್ರ ರಾಜನಾದ ಜಾನೋಜಿಯ ಸೇವಕ. ಆದರೆ ಈಗ ಆ ಸೇವಕತನವನ್ನು ಬಿಟ್ಟಿದ್ದಾನೆ. ಬಿಟ್ಟು ತುರುಷ್ಕ ರಾಜನ ಸೈನಿಕನಾಗಿದ್ದಾನೆ, ಸೇವಕನಾಗಿದ್ದಾನೆ. ಮಹಾದುಷ್ಟ. ಅಂತಹ ಒಬ್ಬ ತುರುಷ್ಕನಿಗೆ ಅವನ ರಾಜ ಅವನ ಆದೇಶ ಮಾಡ್ತಾನೆ, ನೀನು ಹೋಗಬೇಕು ಅಂತ. ಅವನ ಆದೇಶಕ್ಕೆ ಒಳಪಟ್ಟು ಸತ್ಯಬೋಧ ತೀರ್ಥರ ಹತ್ತಿರ ಆ ತುರುಷ್ಕನು ಬರ್ತಾನೆ. ಸಮುರದ್ವಿಟ್ಟಜ್ಜನರಾಹ ದುರುಕ್ತ ಇತಿ ತೇನ ಸಹ ಗರೀಯೋ ಯಂತ್ರ ಗುಲಿಕಾ ಪತನಾವನಿವಾಸಿತಃ. ಸಮುರದ್ವಿಟ್ಟಜ್ಜನರಾಹ ದುರುಕ್ತ ಇತಿ ತೇನ ಸಹ ಗರೀಯೋ ಯಂತ್ರ ಗುಲಿಕಾ ಪತನಾವನಿವಾಸಿತಃ. ಸಮುರದ್ವಿಟ್ಟಜ್ಜನರಾಹ ದುರುಕ್ತಃ ಇತಿ ತೇನ ಸಹ ಗರೀಯಃ ಯಂತ್ರಗುಲಿಕಾ ಪತನಾವನಿವಾಸಿತಃ ಅಭೂತ್ ಅಂತ ಕ್ರಿಯಾಪದ ಇಟ್ಕೊಳ್ಬೋದು. ಯಾವುದು ಕ್ರಿಯಾಪದ? ಅಭೂತ್. ಕಹ ಅಭೂತ? ಅಲ್ಲ, ನಿಜವಾಗಿ ಅದು ಪೂರ್ಣ ಒಂದೇ. ಗರಿಯೋ ಯಂತ್ರಗುಲಿಕಾ ಪತನಾವನಿವಾಸಿತಃ ಅಭೂತ್. ಕಹ ಸಹ. ಕಥಂ ಭೂತಃ? ಸಮುರದ್ವಿಟ್ಟಜ್ಜನರಃ. ಪುನಃ ಕಥಂ ಭೂತಃ? ಕೇನ? ತೇನ. ಸಹ ಸತ್ಯಬೋಧ ತೀರ್ಥರು ತೇನ ಬಂದಿರುವ ಯವನನಿಂದ ಸಮುರದ್ವಿಟ್ಟಜ್ಜನರಃ. ಮುರದ್ವಿಟ್ ನೀವು ಸ ಸೇರಿಸ್ಕೋಬಾರ, ಸ ಬಿಟ್ಟು ಮುಂದೆ ನಾವು ಮುರದ್ವಿಟ್. ಯಾರು? ಮುರಾರಿ. ದ್ವಿಟ್ ಅಂದ್ರೆ ದ್ವೇಷಿ ಅಂತ ಅರ್ಥ. ಮುರ ಎಂಬ ಅಸುರ ಯಾರನ್ನ ದ್ವೇಷ ಮಾಡ್ತಾನೆ ಅವರು ಯಾರು? ಮುರಾರಿ, ಪರಮಾತ್ಮ. ಮುರದ್ವಿಟ್ ಅಂದ್ರೆ ತಜ್ಜನರ ಅಂದ್ರೆ ಮುರಾರಿಯ ಭಕ್ತರಾದ ಜನರು ಅಂತ ಅರ್ಥ. ಅವರಿಂದ ಸಮೇತರಾದವರು ಅಂತ ಅರ್ಥ. ಮುರದ್ವಿಟ್ ತಜ್ಜನರರಿಂದ ಸಹಿತರಾದವರು ಅಂದ್ರೆ ಪರಮಾತ್ಮನಿಂದ ಮತ್ತು ಪರಮಾತ್ಮನ ಭಕ್ತರಾದ ಜನರಿಂದ ಸಹಿತರಾದ ಮತ್ತು ಎಲ್ಲ ಪದಾರ್ಥಗಳಿಂದ ಸಹಿತರಾದ ಅಂತ ಅರ್ಥ. ತಜ್ಜನರಾಹ ದೀರ್ಘನೇ ಸರಿ ಅದು. ಅದೇ ಹೇಳಿದ್ನಲ್ಲ, ಕಷ್ಟ ಅಂದ್ರೆ ಹೀಗೆ ಕಷ್ಟ, ನರಹ ಅಂತ ಅನಿಸ್ತದೆ. ಅಲ್ಲ, ತಜ್ಜನ ರಾಹ. ರಾಹ ರಾಯೋ ರಾಯ ಆ ಶಬ್ದ ಅದು. ನರಾಹ ನರಹ ನರೋ ನರಾಹ ಅಂತ ಬಹುವಚನ ಅಂತ ಅನಿಸ್ತದೆ ಮೇಲ್ ನೋಡ್ಲಿಕ್ಕೆ. ಅಲ್ಲ, ಹಾಗಲ್ಲ. ಮುರದ್ವಿಟ ತಜ್ಜನ ರಾಹ. ಮುರದ್ವೇಷಿಯಾದ ಮುರಾರಿಯಾದ ಪರಮಾತ್ಮ ಮತ್ತು ಮುರಾರಿ ಜನರ ಭಕ್ತರು ತಜ್ಜನ ಅವರ ರಾಹ ಸಂಪತ್ತು ಅವುಗಳಿಂದ ಸಮೇತರಾದ. ಮುರದ್ವಿಟ ತಜ್ಜನ ರ ಸ ಅಂತ ಮತ್ತೊಂದು ಪದ ಇದೆ. ಒಟ್ಟು ಎಷ್ಟು ಪದ? ಸ ಮುರದ್ವಿಟ ತಜ್ಜನ ರ 4 ಪದಗಳಿವೆ. 4 ಪದಗಳಿವೆ ನಿಜ, ಅದು ಹೇಗೋ ಬಿಡಿಸೋದಲ್ಲ. ಅಂದ್ರೆ ಮೇಲ್ ನೋಡ್ಲಿಕ್ಕೆ ಹೇಗೆ ಬಿಡಿಸ್ಬೇಕು ಅಂತ ಅನಿಸ್ತದೆ. ಸ ಸರಿ ಹೋಯ್ತು. ಮುರದ್ವಿಟ ತಜ್ಜನರ ತಜ್ಜನರ ಅಂತ ಹೀಗೇನೋ ಬಿಡಿಸ್ಬೇಕು ಅಂತ ಅನಿಸ್ತದೆ. ಹಾಗಲ್ಲ. ಸ ಮುರದ್ವಿಟ ತಜ್ಜನರ ಹೀಗೆ ಬಿಡಿಸ್ಕೊಂಡ್ರೆ ಸರಿಯಾಗಿ ಅರ್ಥ ಆಗ್ತದೆ. ಆ ದೀರ್ಘ ಯಾಕೆ ಅಂತ ಗೊತ್ತಾಗ್ತದೆ. ಇಲ್ಲದೆ ಹೋದ್ರೆ ಮತ್ತೆ ಸಂದೇಹ ಬರ್ತದೆ. ಮುರಾರಿ
ಮತ್ತು ಮುರಾರಿ ಭಕ್ತರ ಪರಮಾತ್ಮನ ಭಕ್ತರ ಅಂದರೆ ಸಂಪತ್ತುಗಳು, ಆ ಸಂಪತ್ತುಗಳಿಂದ ಸಮೇತರಾದ ಸಮೇತರು ಅಸಿ ಆಗಿರುವಿರಿ ನೀವು. ಇತಿ ಈ ರೀತಿಯಾಗಿ ದುರುಕ್ತಃ ದುರ್ಭಾಷಿತರಾಗಿ ಕೆಟ್ಟದಾಗಿ ಮಾತನಾಡಲ್ಪಟ್ಟ ಗರಿಯೋ ಸತ್ಯಬೋಧ ತೀರ್ಥರು ಗರಿಯೋ ಯಂತ್ರ ಗುಲಿಕಾಪತನಾವನಿವಾಸಿತ. ಗರಿಯ ಅತ್ಯಂತ ದೊಡ್ಡದಾದ ಯಂತ್ರ, ಆ ಯಂತ್ರದ ಗುಲಿಕಾ ಅಂದರೆ ಗುಂಡುಗಳು, ಈ ತೋಪುಗಳಿದ್ದಾಗಿರ್ತಾವಲ್ಲ ಅದರಿಂದ ದೊಡ್ಡ ದೊಡ್ಡ ಗುಂಡುಗಳನ್ನು ಹೊರಗೆ ಹಾಕ್ತಾ ಇರ್ತಾರೆ. ಹೊರಗೆ ಎಲ್ಲಿ ನೋಡಿರೋದಿಲ್ಲ, ಆದರೆ ಸೀರಿಯಲ್ಗಳಲ್ಲಿ ಚಲನಚಿತ್ರಗಳಲ್ಲಿ ಅದನ್ನು ನೋಡಿರ್ತೇವೆ. ಬರೀ ಈಗ ಆ ವಸ್ತುವನ್ನು ಮಾತ್ರ ಬೇರೆ ಬೇರೆ ಕಡೆಗೆ ನೋಡ್ತೇವೆ ಅಷ್ಟೇ. ಆ ಯಂತ್ರ ಗುಲಿಕಾ ಅಂತಂದರೆ ಮದ್ದು, ಗುಂಡುಗಳು. ಆ ದೊಡ್ಡದಾದ ಯಂತ್ರದ ಗುಂಡುಗಳು ಗುಲಿಕಾ ಪತನ ಬೀಳುವ ಅವನಿ ಪ್ರದೇಶ ಅಲ್ಲಿ ವಾಸ ಮಾಡುವವರು ಆದರು ಅಭೂತಾದರು. ಆ ಬಂದ ಆ ದುಷ್ಟ ಆ ಯವನ ದೂತ ಏನು ಹೇಳ್ತಾನೆ ಅಂದರೆ, ನಿಮ್ಮ ಹತ್ರ ಎಲ್ಲ ಹಣ ಇದೆಯಲ್ಲ, ಎಲ್ಲರ ಸಂಪತ್ತು ನಿಮ್ಮ ಹತ್ರನೇ ಇದೆಯಲ್ಲ, ಆ ರಾಜನ ಸಂಪತ್ತು ಮುರಾರಿ ರಾಜನ ಸಂಪತ್ತು ನಿಮ್ಮ ಹತ್ರ ಇದೆ. ಮುರಾರಿ ಅಂದರೆ ರಾಜ, ಇಲ್ಲಿ ರಾಜನ ತೆಗೆದುಕೊಳ್ಳಬೇಕು. ಆ ಮುರಾರಿ ರಾಜನ ಸಂಪತ್ತು ಮತ್ತು ಮುರಾರಿಯ ಅನುಜನರು ಅನುಸರಿಸಿದವರು ಸಾಮಂತ ರಾಜರು ಅವರ ಎಲ್ಲ ಸಂಪತ್ತು ನಿಮ್ಮ ಹತ್ರ ಇದೆ ಅಂತಲ್ಲ, ಈಗ ಬನ್ನಿ ಅಂತ ಹೇಳಿ ಕರೀತಾನೆ. ಕರೆದು ಎಲ್ಲಿ ನಿಲ್ಲಿಸ್ತಾನೆ ಅಂತಂದರೆ, ಎಲ್ಲಿ ಆ ಯಂತ್ರದ ಗುಂಡುಗಳು ಬೀಳಬೇಕಲ್ಲ, ಮದ್ದುಗಳು ಸಿಡಿದು ಬೀಳಬೇಕಲ್ಲ, ಆ ಸ್ಥಾನದಲ್ಲಿ ಅವರನ್ನು ತಂದು ನಿಲ್ಲಿಸ್ತಾರೆ. ಆ ಸ್ಥಾನದಲ್ಲಿ ನಿಲ್ಲಿಸಿ ಗುಂಡನ್ನು ಹಾರಿಸಬೇಕು ಅಂತ ಅವರು ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡಿ ಗರಿಯೋ ಯಂತ್ರ ಗುಲಿಕಾ ಪತನಾವನಿವಾಸಿತ, ಅತಿ ದೊಡ್ಡದಾದ ಆ ಯಂತ್ರಗಳಿಂದ ಬೀಳುವ ಗುಂಡುಗಳು ಯಾವ ಅವನಿಯಲ್ಲಿ, ಯಾವ ಭೂಮಿಯಲ್ಲಿ ಬೀಳ್ತದೆ ಅಂತಹ ಭೂಮಿಯಲ್ಲಿ ತಂದು ಅಲ್ಲಿ ಅವರನ್ನು ನಿಲ್ಲಿಸ್ತಾರೆ. ಇಲ್ಲಿ ನಿಲ್ರಿ ನೀವು ಅಂತ ಅವರನ್ನು ನಿಲ್ಲಿಸ್ತಾರೆ. ದುರ್ಗಾದಾಗತ್ಯ ಗುರ್ವೇಕ ಗುಲಿಕೈಕಾಮಪಿ ಪ್ರಜಾಂ ಗುರ್ವ್ಯಭ್ಯರಣಂ ಪ್ರನ್ಯಪಪ್ತತ ಅಕ್ಷಣ್ವಾನೇವ ತತ್ಕ್ಷಣೇ. ದುರ್ಗಾದಾಗತ್ಯ ಗುರ್ವೇಕ ಗುಲಿಕೈಕಾಮಪಿ ಪ್ರಜಾಂ ಗುರ್ವ್ಯಭ್ಯರಣಂ ಪ್ರನ್ಯಪಪ್ತತ ಅಕ್ಷಣ್ವಾನೇವ ತತ್ಕ್ಷಣೇ. ಕ್ರಿಯಾಪದ ಗೊತ್ತಾ? ಸುಮ್ಮನೆ ಅಂದಾಜು ಮಾಡ್ಕೊಳ್ಳಿ ಯಾವುದಾದ್ರೂ ಒಂದು. ಗೊತ್ತಾಗಲಿಲ್ಲ? ಅಲ್ಲ ಅಲ್ಲ, ಪ್ರಣ್ಯಪಪ್ತತ, ಪ್ರಣಿ ಅಪಪ್ತತ, ಅಪಪ್ತತ ಅಂತ ಅನ್ನೋದು ಸರಿಯಾದ ಕ್ರಿಯಾಪದ. ಅದು ಹಿಂದಿಂದೆಲ್ಲ ಉಪಪದ. ಪ್ರಣ್ಯಪಪ್ತತ ಅಂದರೆ ಬಿದ್ದಿತು ಅಂತ ಅರ್ಥ. ಕ ಪ್ರಣ್ಯಪಪ್ತತ ಕ ಗುಲಿಕಾ ಕಥಂ ಭೂತ ಏಕ ಪುನಃ ಕಥಂ ಭೂತ ಗುರ್ವಿ ಕಸ್ಮಾತ್ ದುರ್ಗಾತ್ ಕಸ್ಮಿನ್ ತತ್ಕ್ಷಣೇ ಕಥಂ ಭೂತ ಅಕ್ಷಣ್ವಾನ ಕಾಂ ಪ್ರಜಾಂ ಕಥಂ ಭೂತಾಂ ಏಕಾಂ ಕುತ್ರ ಪ್ರಣ್ಯಪಪ್ತತ ಗುರ್ವಭ್ಯರಣಂ ತತ್ಕ್ಷಣೆ. ಆದರೆ ಆ ಪ್ರದೇಶದಲ್ಲಿ ನಿಂತ ಕ್ಷಣದಲ್ಲಿಯೇ ದುರ್ಗಾ ತ್ರಿಚನಾಪಲ್ಲಿಯ ದುರ್ಗದಿಂದ ಗುರ್ವಿ ದೊಡ್ಡದಾದ ಏಕಾಗುಲಿಕ ಒಂದು ಗುಂಡು ಏಕಾಮಪಿ ಪ್ರಜಾಂ ಒಬ್ಬ ಜನರನ್ನು ಕೂಡ ಅಕ್ಷಣ್ವಾನ ಹಿಂಸೆ ಮಾಡದೆ ಗುರ್ವಭ್ಯರಣಂ ಸತ್ಯಬೋಧ ತೀರ್ಥರ ಸಮೀಪದಲ್ಲಿ ಪ್ರಣ್ಯಪಪ್ತತ ಬಂದು ಬಿದ್ದಿತು. ಆ ದೊಡ್ಡದಾದ ಆ ಯಂತ್ರದಿಂದ ಒಂದು ಗುಂಡು ಬಂದು ಬಿತ್ತು. ಯಾವ ಒಬ್ಬರಿಗೂ ತೊಂದರೆ ಆಗಲಿಲ್ಲ. ಸತ್ಯಬೋಧ ತೀರ್ಥರ ಹತ್ತಿರ ಬಂದು
ಆ ಗುಂಡು ಬಂದು ಬೀಳ್ತದೆ. ಮುಂದೇನಾಯಿತು? ನಾಳಿನ ಶ್ಲೋಕದಲ್ಲಿ ಇದೆ. ಇವತ್ತಿಲ್ಲ, 10 ಮುಗಿತು.